ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದರು ಸೆಕೆಂಡ್ ಪಿಯುಸಿ ಇಂಗ್ಲಿಷ್ ಸಬ್ಜೆಕ್ಟ್ ಬದಲಾವಣೆ ಮಾಡಲಾಗಿದೆ ಅಂತ. ಎಸ್, ಬದಲಾವಣೆ ಮಾಡಲಾಗಿದೆ. ಪ್ಯಾಟರ್ನ್ ಅಲ್ಲಿ ಮಾಡಲ್ ಕ್ವಶ್ಚನ್ ಪೇಪರ್ ನಿಮಗೆ 2025 ಆನ್ಯುವಲ್ ಎಕ್ಸಾಮ್ ನಲ್ಲಿ ಇದೇ ರೀತಿ ಬರುತ್ತೆ. 80 ಮಾರ್ಕ್ಸ್ಗೆ ಆನ್ಯುವಲ್ ಕ್ವಶ್ಚನ್ ಪೇಪರ್ ಇರುತ್ತೆ, 20 ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಕೊಡ್ತಾರೆ. ಆಯ್ತಾ? ಇವಾಗ ಇಲ್ಲಿ ನಿಮಗೆ 10 MCQ ಕ್ವಶ್ಚನ್ ಇರುತ್ತೆ. ಗಮನ ಇಟ್ಟು ಕೇಳಿ, ಇಲ್ಲಿ 10 MCQ ಕ್ವಶ್ಚನ್ ಇರುತ್ತೆ. ಸೇಮ್ ಇದೆ, ಏನೂ ಇಲ್ಲ. ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಇದು ಕರೆಕ್ಟ್ ಇದೆ. ಮತ್ತು ಅದೇ ರೀತಿಯಲ್ಲಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಆಯ್ತಾ 2023 ನಲ್ಲಿ ಇದು ಇತ್ತು. ಆಯ್ತಾ? 2024 ನಲ್ಲಿ ಇದು ಇರಲಿಲ್ಲ. ಇವಾಗ 2023 ನಲ್ಲಿ ಏನು ಕೇಳಿದ್ರಲ್ಲ, ಮತ್ತೆ ಇವಾಗ 2025 ನಲ್ಲಿ ಆಡ್ ಮಾಡಿದ್ದಾರೆ. ಆಯ್ತಾ? ಅದೇ ರೀತಿ ನಿಮಗೆ ಇಲ್ಲಿ ನೌನ್ಸ್ ಮತ್ತು ಪ್ರೊನೌನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕ್ವಶ್ಚನ್ ನಂಬರ್ 13 ಏನಿದೆಲ್ಲ ಇದು ಕೊನೆಯಲ್ಲಿ ಕೇಳ್ತಿದ್ರು. ಇವಾಗ ನಿಮಗೆ ಇಲ್ಲಿ ಕ್ವಶ್ಚನ್ ನಂಬರ್ 13 ಅಂತ ಕೊಟ್ಬಿಟ್ಟಿದ್ದಾರೆ. ಇದು ಕೂಡ ಈಜಿ ಇದೆ, ಏನೂ ಇಲ್ಲ. ಮತ್ತು ಅದೇ ರೀತಿ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಕೊಟ್ಟಿರ್ತಾರೆ. 2 ಅಂಕದ ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 3 ಬರೀಬೇಕಾಗಿರುತ್ತೆ. 2 ಅಂಕದ ಪ್ರಶ್ನೆ ನಿಮಗೆ ಕಷ್ಟ ಆಗ್ತಿರಬಹುದು. ಡೋಂಟ್ ವರಿ, ನಾನು ಇದನ್ನೇ ಕ್ಲಾಸ್ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಚಾನಲ್ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಕ್ಲಾಸ್ ಮಾಡ್ತೇನೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಅಟೆಂಡ್ ಮಾಡಬೇಕಾಗುತ್ತೆ. ಇದನ್ನ 4 ಅಂಕದ ಪ್ರಶ್ನೆಯಲ್ಲಿ ಪಾರ್ಟ್ ಆಗಿ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ನೀವು ಇಲ್ಲಿ 3 ಬರೀಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಪ್ಯಾಸೇಜ್ ಕೊಟ್ಟಿದ್ದಾರೆ. 9 ಅಂಕದ ಪ್ರಶ್ನೆ ಸೇಮ್ ಇದೆ, ಯಾವುದೇ ರೀತಿ ಬದಲಾವಣೆ ಇಲ್ಲ. ಈ ಒಂದು ಪ್ಯಾಸೇಜ್ ನಿಮಗೆ ಬರಲಿಲ್ಲ ಅಂದ್ರೆ ಈ ಒಂದು ಪೋಯಮ್ ಇರುತ್ತೆ. ಅಂದ್ರೆ 2023-22 ನಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಒಂದು 3-4 ಲೈನ್ ಅಲ್ಲಿ ಪೋಯಮ್ ಕೊಟ್ಟಿದ್ರು, 3 ಆಪ್ಷನ್ಸ್ಗಳು ಕೊಟ್ಟಿದ್ರಲ್ಲ. ಸೊ ಅದೇ ರೀತಿ ಇವಾಗ ಇಲ್ಲಿ 9 ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಇಲ್ಲಿ ಒಂದು ಪೋಯಮ್ ಕೊಟ್ಟಿರ್ತಾರೆ. ಆ ಒಂದು ಪೋಯಮ್ ನೋಡಿ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಆಯ್ತಾ? ಈ ಒಂದು ಪ್ಯಾಸೇಜ್ ಬರಲಿಲ್ಲ ಅಂದ್ರೆ ಈ ಒಂದು ಆಪ್ಷನ್ ಬಿ ನೀವು ಆನ್ಸರ್ ಮಾಡಬಹುದು. ಆಪ್ಷನ್ ಬಿ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಆಪ್ಷನ್ ಇರುತ್ತೆ ನಿಮಗೆ. ಅದೇ ರೀತಿ ಇಲ್ಲಿ ಪಾರ್ಟ್ ಡಿ ಅಂತ ನೀವು ನೋಡಿದ್ರೆ ರೀರೈಟ್. ಆಯ್ತಾ? ಇಲ್ಲಿ ನಿಮಗೆ ಹೊಸದಾಗಿ ಒಂದು ಗ್ರಾಮರ್ ಪ್ಯಾಟರ್ನ್ ಇಲ್ಲಿ ಕೊಟ್ಟಿದ್ದಾರೆ. ಆಯ್ತಾ? ಗ್ರಾಮರ್ ಕ್ವಶ್ಚನ್ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಕ್ವಶ್ಚನ್ಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಹೇಳ್ತೇನೆ. ನಿಮಗೆ ಈ ಒಂದು ಕ್ವಶ್ಚನ್ ಆನ್ಸರ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಇಲ್ಲಿ ಲಿಂಕರ್ಸ್ ಅಂತ ಇದೆ ನೋಡಿ. ಲಿಂಕರ್ಸ್ 4 ಅಂಕದ ಒಂದು ಪ್ರಶ್ನೆ ಆಸ್ ವೆಲ್ ಇದು ಲಿಂಕರ್ಸ್ ಇದ್ದೇ ಇರುತ್ತೆ. ಆಯ್ತಾ? ನಿಮಗೆ ಈ ಒಂದು ಹೊಸದಾಗಿ ಯಾಡ್ ಮಾಡಿದ್ದಾರೆ. ಯಾವುದು ರೀರೈಟ್ ಅಂತ ಇದೆಯಲ್ಲ, ಇದು ಹೊಸದಾಗಿ ಯಾಡ್ ಮಾಡಿದ್ದಾರೆ. ಇದು ಮೊದಲಿತ್ತು. ಇವಾಗ ಅದೇ ರೀತಿ ರೀರೈಟ್ ಅಂತ ಇಲ್ಲೊಂದು ನಿಮಗೆ ಕ್ವಶ್ಚನ್ ಟ್ಯಾಗ್ ಹೊಸದಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ನಿಮಗೆ ಹೊಸದಾಗಿ ಕೊಟ್ಟಿದ್ದಾರೆ. ಅಂದ್ರೆ 2 ಸೆಂಟೆನ್ಸ್ಗಳು ಕೊಟ್ಟಿರ್ತಾರೆ. ಆ ಒಂದು 2 ಸೆಂಟೆನ್ಸ್ ಏನಿರುತ್ತಲ್ಲ ಎರರ್ ಇರುತ್ತೆ. ಆ ಎರರ್ ಆಗಿದ್ದು ನೀವು ರೀರೈಟ್ ನೀವೇ ಕರೆಕ್ಟ್ ಆಗಿ ಮಾಡಿ ಬರಿಬೇಕು, ಜಂಬಲ್ ವರ್ಡ್ ರೀತಿಯಲ್ಲಿ ಅನ್ಕೊಳ್ಳಿ. ಆಯ್ತಾ? ಇದೊಂದು ಮತ್ತು ಇದೊಂದು ನಿಮಗೆ ಹೊಸದಾಗಿ ಕೊಟ್ಟಿದ್ದಾರೆ. ಮತ್ತೆ ಏನು ಪೊಯಮ್ ಅಂತು, ಯಾವುದು ಪೊಯಮ್ ಇಲ್ಲಿ ನೋಡಿ, ಇದೊಂದು ಪೊಯಮ್ ಆಪ್ಷನ್ ಬಿ ಕೊಟ್ಟಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಅದೇ ರೀತಿ ಇಲ್ಲಿ ನೋಡಿ ಗಿವನ್ ಇನ್ ದ ಬಾಕ್ಸಸ್ ಇದು ಸೇಮ್ ಇದೆ, ಇದು ಸೇಮ್ ಇತ್ತು. ಸೊ ಅದೇ ಇದೆ, ಯಾವುದೇ ಬದಲಾವಣೆ ಇಲ್ಲ. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಇದು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಸೇಮ್ ಇದೆ. ಅದೇ ರೀತಿ ಡೈಲಾಗ್ ರೈಟಿಂಗ್ ಇದು ಸೇಮ್ ಇದೆ, ಯಾವುದೇ ರೀತಿ ಬದಲಾವಣೆ ಇಲ್ಲ. ಲೆಟರ್ ರೈಟಿಂಗ್ ಯಾವುದೇ ರೀತಿ ಬದಲಾವಣೆ ಇಲ್ಲ. ಇಲ್ಲಿ ನೋಡಿ ಈ ಒಂದು ಆಪ್ಷನ್ ಬಿ ಕೊಟ್ಟಿದ್ದಾರೆ. ಅಂದ್ರೆ ಲೆಟರ್ ರೈಟಿಂಗ್ ನಿಮಗೆ ಬರಲಿಲ್ಲ ಅಂದ್ರೆ ಇಲ್ಲಿ ಸ್ಪೀಚ್ ರೈಟ್ ಅಂತ ಕೊಟ್ಟಿದ್ದಾರೆ. 2022-23 ನಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಸ್ಪೀಚ್ ರೈಟ್ಗಳು ಕೊಟ್ಟಿದ್ದಾರಲ್ಲ, ಸೊ ಹಳೆಯ ಒಂದು ಇಲ್ಲಿ ಕ್ವಶ್ಚನ್ ನಿಮಗೆ ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ನಡೆಸಲಾಗುವುದು 2025 ಫೈನಲ್ ಎಕ್ಸಾಮ್ ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಬದಲಾವಣೆ ಮಾಡಿದಾರಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ. ಯಾಕಂದ್ರೆ ಈಸಿಯಾಗಿ ನೀವು ಆರಾಮಾಗಿ ಪಾಸ್ ಆಗಬಹುದು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಷಯ ಮಾಡಿ. ಥ್ಯಾಂಕ್ಸ್.